ಏನ್ ಮುಖ್ಯ ಆಗಿರುತ್ತೆ ಒಂದು ಸ್ಟಾಕ್ಸ್ ಮೇಲೆ ಇನ್ವೆಸ್ಟ್ ಮಾಡ್ಬೇಕಂತ ಹೇಳಿದ್ರೆ? ಫಂಡಮೆಂಟಲ್ ಮತ್ತೆ ಟೆಕ್ನಿಕಲ್ ಅನಾಲಿಸಿಸ್ ಗಳನ್ನ ಬೇಸಿಕ್ ಆಗಿ ನೀವು ತಿಳ್ಕೊಳ್ಬಹುದು. ಒಂದು ಆವರೇಜ್ ಆಗಿ 30,000 40,000 ಸಂಬಳ ತಗೊಂತಾರೆ, ಯಾವ ತರ ಸ್ಟಾಕ್ಸ್ ಅಲ್ಲಿ ಇನ್ವೆಸ್ಟ್ ಮಾಡ್ಬೇಕು ಅವರು? ಒಂದೇ ಸತಿ ತನ್ನ ಹತ್ರ ಇರ್ತಕ್ಕಂತ ಹಣ ಅಷ್ಟೂನು ತಗೊಂಡ್ ಬಂದು ಮಾರ್ಕೆಟ್ ನಲ್ಲಿ ಹಾಕ್ಲಿಕ್ಕೆ ಹೋಗ್ಬಾರ್ದು. ನೀವು ಪ್ರಿಫರ್ ಮಾಡೋದಾದ್ರೆ ಸ್ಟಾಕ್ಸ್ ಇಸ್ ಬೆಟರ್ ಅಥವಾ ಮ್ಯೂಚುವಲ್ ಫಂಡ್ ಇಸ್ ಬೆಟರ್? ಎಷ್ಟು ರಿಸ್ಕ್ ಟೇಕಿಂಗ್ ಕೆಪಾಸಿಟಿ ಜಾಸ್ತಿ ಇದೆಯಾ ನಿಮ್ಮಲ್ಲಿ ಅನ್ನೋದ್ರ ಮೇಲೆ ಡಿಪೆಂಡ್. ಹಾಯ್ ಹಲೋ ನಮಸ್ಕಾರ, ನೆಟಿನ್ ಸ್ಟುಡಿಯೋಗೆ ಸ್ವಾಗತ. ನಾನು ನೆಟಿನ್ ಶೆಟ್ಟಿ. ಇವತ್ತು ನಿಮಗೆ ಸ್ಟಾಕ್ಸ್ ಹಾಗೇನೆ ಟ್ರೇಡಿಂಗ್ ಬಗ್ಗೆ ಇನ್ಫಾರ್ಮೇಶನ್ ಅನ್ನು ಕೊಡೋದಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಎಷ್ಟೋ ಜನ ಇನ್ವೆಸ್ಟ್ ಮಾಡಿ ಕಳ್ಕೊಂಡಿರೋರು ಇರ್ತಾರೆ, ಸರಿಯಾದ ರೀತಿಯಲ್ಲಿ ಗೈಡೆನ್ಸ್ ಇರಲ್ಲ, ಹೀಗಾಗಿ ಇನ್ವೆಸ್ಟ್ ಮಾಡಿ ಲಾಸ್ ಆಗಿರೋರೇ ಜಾಸ್ತಿ. ಇಂತಹವರಿಗೆ ಇನ್ಫಾರ್ಮೇಶನ್ ಅನ್ನ ಹಾಗೇನೆ ಬಿಗಿನರ್ಗೆ ಇನ್ಫಾರ್ಮೇಶನ್ ಅನ್ನ ಕೊಡುವಂತಹ ಪ್ರಯತ್ನವನ್ನು ಮಾಡ್ತೀವಿ. ಇವತ್ತು ನಮ್ ಜೊತೆ ಒಬ್ರು ಗೆಸ್ಟ್ ಇದ್ದಾರೆ. ಇವರು ಸ್ಟಾಕ್ಸ್ ಹಾಗೇನೆ ಟ್ರೇಡಿಂಗ್ ನಲ್ಲಿ ಎಕ್ಸ್ಪರ್ಟ್. ಇವರು ಬೇರೆ ಯಾರು ಅಲ್ಲ, ಮಹೇಂದ್ರ ಶೆಟ್ಟಿ. ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ನಮಸ್ತೆ. ನೀವು ಈ ಒಂದು ಸ್ಟಾಕ್ಸ್ ರಿಲೇಟೆಡ್ ಆಗಿ, ಟ್ರೇಡಿಂಗ್ ರಿಲೇಟೆಡ್ ಆಗಿ ಆಸಕ್ತಿಯನ್ನು ಬೆಳೆಸ್ಕೊಳ್ಳೋದಕ್ಕೆ ಕಾರಣ ಏನು? ಹೇಗೆ ಅದ್ರ ಬಗ್ಗೆ ಆಸಕ್ತಿ ಹುಟ್ಕೋತು? ಓಕೆ, let me start with one disclaimer. Stock market investments are subject to market risk. Please read the documents carefully before investing ಅಂತ ಹೇಳ್ತಾರೆ. ಅಂದ್ರೆ ನೀವು ಷೇರು ಮಾರುಕಟ್ಟೆ ಅಲ್ಲಿ ಏನೇ ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ಮುಂಚೆ ಅದರ ದಾಸ್ತಾವೇಜುಗಳನ್ನ ಸಂಪೂರ್ಣವಾಗಿ ಓದಿದ ಬಳಿಕ ಆನಂತರ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿ ಅಂತ ಹೇಳ್ತಾರೆ. ಓಕೆ, ನನಗೆ ಫಸ್ಟ್ ಇದ್ರ ಬಗ್ಗೆ ಆಸಕ್ತಿ ಮೂಡ್ಲಿಕ್ಕೆ ಕಾರಣ ಅಂತ ಹೇಳಿದ್ರೆ, ನಾವು ಕಾಲೇಜ್ ಡೇಸ್ ನಲ್ಲಿ ಇರುವಾಗ ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ಅಂತ ಹೇಳಿ ನಮ್ಮ ಹತ್ರ ಅಮೌಂಟ್ ಇರ್ಲಿಲ್ಲ. ನಮ್ಮ ಪೇರೆಂಟ್ಸ್ ಗಳು ಬ್ಯಾಂಕ್ ಅಲ್ಲಿ RD FD ಅಂತ ಹೇಳಿ ಅವ್ರದ್ದು ಇನ್ವೆಸ್ಟ್ಮೆಂಟ್ ಜರ್ನಿನ ಸ್ಟಾರ್ಟ್ ಮಾಡಿದ್ರು. ಮತ್ತೆ ಆಗಿನ ಕಾಲದಲ್ಲಿ ಯಾರು ಷೇರು ಮಾರುಕಟ್ಟೆ ಬಗ್ಗೆ ಯಾರು ಅಷ್ಟೊಂದು ಪರಿಣಿತಿ ಹೊಂದಿರ್ಲಿಲ್ಲ. ಮತ್ತು ಯಾರಿಗಾರು ಅದರ ವಿಚಾರವಾಗಿ ನಾವೇನಾದ್ರು ಹೇಳಿದ್ರೆ ಅಥವಾ ನಾವು ಅದನ್ನ ಕೇಳಿಸ್ಕೊಂಡ್ರೆ, ಅದು ಗ್ಯಾಮ್ಲಿಂಗ್ ಅಪ್ಪ, ಅದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನೀವು ಹಣನೆಲ್ಲ ಕಳ್ಕೊಳ್ತೀಯಾ ಅನ್ನೋ ಒಂದು ಮನೋಭಾವನೆ ಇತ್ತು. ಯಾಕಂತ ಹೇಳಿದ್ರೆ ಇಂಡಿಯಾದಲ್ಲಿ ಫೈನಾನ್ಷಿಯಲ್ ಲಿಟ್ರೇಸಿ ಅನ್ನೋದು ತುಂಬಾ ಕಡಿಮೆ ಇತ್ತು. ಯಾರಿಗೂ ಪ್ರಾಥಮಿಕ ಶಿಕ್ಷಣದಲ್ಲಾಗಿರ್ಬೋದು, ಕಾಲೇಜಿನಲ್ಲಾಗಿರ್ಬೋದು ಅದ್ರ ಬಗ್ಗೆ ಮಾಹಿತಿಯನ್ನ ತಿಳಿಸ್ತಕ್ಕಂತ ಒಂದು ಸಿಲೆಬಸ್ ಇರ್ಲಿಲ್ಲ. ಸೊ ಹಾಗಾಗಿ ನಾನು ಅದನ್ನ ತಿಳ್ಕೊಳ್ಬೇಕು, ಅದರಲ್ಲಿ ಹೂಡಿಕೆಯನ್ನ ಮಾಡಿದ್ರೆ ಸ್ವಲ್ಪ ಜಾಸ್ತಿ ಮಟ್ಟದ ಒಂದು ರಿಟರ್ನ್ಸ್ ಅನ್ನ ತಗೊಳ್ಬಹುದು ಅನ್ನೋ ಒಂದು ಕುತೂಹಲದಿಂದ ಕಲೀಲಿಕ್ಕೆ ಒಂದು ಆಸಕ್ತಿಯನ್ನ ಮೊದಲಿಂದನೂ, ಕಾಲೇಜ್ ಡೇಸ್ ಇಂದನೂ. ಈ ಸ್ಟಾಕ್ಸ್ ಹೇಗೆ ರನ್ ಆಗುತ್ತೆ, ಯಾವ ರೀತಿಯಾಗಿ? ಈಗ ನಾನು ಶೇರ್ಸ್ ತಗೊಂಡಿರ್ತೀನಿ, ನನಗೆ ಡಿವಿಡೆಂಟ್ ಅನ್ನ ಅವರು ಪೇ ಮಾಡ್ತಾರೆ, ಯಾವ ರೀತಿಯಾಗಿ ರನ್ ಆಗುತ್ತೆ ಇದಕ್ಕೆ? ಆಕ್ಚುಲಿ ಹೇಗೆ ರನ್ ಆಗುತ್ತೆ ಅಂತ ಹೇಳಿದ್ರೆ, ಸಪ್ಲೈ ಅಂಡ್ ಡಿಮ್ಯಾಂಡ್. ಈಗ ಯಾವ್ದಾದ್ರು ಒಂದು ಪ್ರಾಡಕ್ಟ್ ಬೆಲೆ ಜಾಸ್ತಿ ಆಗ್ತದೆ ಅಂತ ಹೇಳಿದ್ರೆ ಮಾರ್ಕೆಟ್ ನಲ್ಲಿ ಅದಕ್ಕೆ ಸಪ್ಲೈ ಕಡಿಮೆ ಇದೆ, ಡಿಮ್ಯಾಂಡ್ ಜಾಸ್ತಿ ಇದೆ ಅಂತ ಹೇಳಿ ಎಲ್ಲರೂ ಹೇಳ್ತಾರೆ. ಅದೇ ತರನೇ ಷೇರು ಮಾರುಕಟ್ಟೆಯಲ್ಲೂ ಅಷ್ಟೇನೆ ತುಂಬಾ ಜನ ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ, ಈ ಒಂದು ಶೇರ್ ಅನ್ನ ಪರ್ಚೇಸ್ ಮಾಡೋದ್ರ ಬಗ್ಗೆ ತುಂಬಾ ಜನ ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ ಅಂತ ಹೇಳಿ. ಆದ್ರೆ ಅವಾಗ ಆಟೋಮೆಟಿಕಲಿ ಅದರದ ಶೇರ್ ಪ್ರೈಸ್ ಜಾಸ್ತಿ ಆಗ್ತಾನೆ ಹೋಗ್ತದೆ. ಆತರ ಇನ್ನು ಎಷ್ಟೋ ಜನ ಇನ್ವೆಸ್ಟ್ ಮಾಡ್ತಾರೆ, ತುಂಬಾನೇ ಲಾಸ್ ಆಗುತ್ತೆ. ಇದಕ್ಕೆ ಮುಖ್ಯವಾದ ಕಾರಣ ಏನು? ಪ್ರಾಪರ್ ಆದ ಗೈಡೆನ್ಸ್ ಇರಲ್ವಾ? ಕಂಪನಿ ಬಗ್ಗೆ ಅನಾಲಿಸಿಸ್ ಮಾಡಲ್ವಾ? ಫೈನಾನ್ಷಿಯಲ್ ಅನಾಲಿಸಿಸ್ ಮಾಡಿರಲ್ವಾ? ಅಥವಾ ಏನ್ ಮುಖ್ಯ ಆಗಿರುತ್ತೆ ಒಂದು ಸ್ಟಾಕ್ಸ್ ಮೇಲೆ ಇನ್ವೆಸ್ಟ್ ಮಾಡ್ಬೇಕಂತ ಹೇಳಿದ್ರೆ? ನೀವು ಕ್ವಶನ್ಸ್ ಕೇಳಿರೋದ್ರಲ್ಲೇ ಉತ್ತರ ಆಗಿದೆ ಅಂತ ಹೇಳ್ಬೋದು. ಈಗಿನ ಟ್ರೆಂಡ್ ಹೇಗಿದೆ ಅಂತ ಹೇಳಿದ್ರೆ, ಎಲ್ಲ ಫಿನ್ ಇನ್ಫ್ಲುಯೆನ್ಸ್ ಗಳ ಒಂದು ಪ್ರಭಾವಿತರಾಗಿ ಅವ್ರು ಹೇಳಿದ್ದನ್ನ ಕೇಳಿಸ್ಕೊಂಡು ಅವ್ರದ್ದು ಇನ್ವೆಸ್ಟ್ಮೆಂಟ್ ಜರ್ನಿನ ಸ್ಟಾರ್ಟ್ ಮಾಡ್ತಾರೆ. ಅದಾದ ನಂತರ ಲಾಸ್ ಆಗ್ತದೆ, ಕೊನೆಗೆ ಮಾರ್ಕೆಟ್ ಇಂದ ಹೊರಗೆ ಬರ್ತಾರೆ. ಸೊ ಆತರ ಆಗೋದಕ್ಕೆ ಹೋಗ್ಬೇಡಿ. ನೀವು ಸ್ವಲ್ಪ ಅದ್ರ ಬಗ್ಗೆ ತಿಳ್ಕೊಳ್ಳಿ. ತುಂಬಾ ಮನಿ ಕಂಟ್ರೋಲ್ ಅನ್ನೋ ಒಂದು ವೆಬ್ಸೈಟ್ ಇದೆ, ಸ್ಕ್ರೀನರ್ ಅನ್ನೋ ಒಂದು ವೆಬ್ಸೈಟ್ ಇದೆ. ಅಲ್ಲಿ ನೀವು ಹೋದ್ರೆ ಫಂಡಮೆಂಟಲ್ ಮತ್ತೆ ಟೆಕ್ನಿಕಲ್ ಅನಾಲಿಸಿಸ್ ಗಳನ್ನ ಬೇಸಿಕ್ ಆಗಿ ನೀವು ತಿಳ್ಕೊಳ್ಬಹುದು. ಅದಾದ ನಂತರ ನೀವು ಹೂಡಿಕೆಯನ್ನ, ನಿಮ್ಮ ಜರ್ನಿಯನ್ನ ಸ್ಟಾರ್ಟ್ ಮಾಡಿದ್ರೆ ನಿಮಗೆ ಲಾಸ್ ಆಗ್ಲಿಕ್ಕಿಲ್ಲ. ಮತ್ತೆ ವಿದಿನ್ ಶಾರ್ಟ್ ಟೈಮ್ ಅಲ್ಲಿ, ಅಂದ್ರೆ ಒಂದು 6 months 8 months 1 year ನಲ್ಲಿ ಅಂತ ಮಿರಾಕಲ್ ಅಂತಹ ರಿಟರ್ನ್ಸ್ ಅಂತ ನೀವು ನೋಡ್ಲಿಕ್ಕೆ ಸಾಧ್ಯ ಆಗಲ್ಲ. ಸೊ ಓವರ್ ದ ಪೀರಿಯಡ್ ಆಫ್ ಟೈಮ್ 3 to 5 years, ಅರೌಂಡ್ 10 years ಅಂತ ಹೇಳಿ ನೀವು ಟೈಮ್ ಹಾರಿಜಾನ್ ಇಟ್ಕೊಂಡ್ರೆ ಒಳ್ಳೆ ಒಂದು ರಿಟರ್ನ್ಸ್ ಅನ್ನ ತಗೊಳ್ಬಹುದು. ಒಬ್ಬ ಮಿಡಲ್ ಕ್ಲಾಸ್ ಆಗಿರ್ಬೋದು, ಅಂದ್ರೆ ಒಂದು ಆವರೇಜ್ ಆಗಿ 30,000 40,000 ಸಂಬಳ ತಗೊಂತಾ ಇರೋ, ನಾನು ಸ್ಟಾಕ್ಸ್ ಅಲ್ಲಿ ಇನ್ವೆಸ್ಟ್ ಮಾಡ್ಬೇಕು, ನಾನು ಸ್ವಲ್ಪ ಅರ್ನಿಂಗ್ಸ್ ಅನ್ನು ಮಾಡ್ಬೇಕು ಅನ್ನೋಂತ ಲೆಕ್ಕಾಚಾರಗಳಿರುತ್ತೆ. ಅಂತವ್ರು ಯಾವ ಒಂದು ರೂಲ್ಸ್ ಅನ್ನ ಫಾಲೋ ಮಾಡ್ಬೇಕು, ಯಾವ ತರ ಸ್ಟಾಕ್ಸ್ ಅಲ್ಲಿ ಇನ್ವೆಸ್ಟ್ ಮಾಡ್ಬೇಕು ಅವರು? ಓಕೆ, ಒಂದೇ ಸತಿ ತನ್ನ ಹತ್ರ ಇರ್ತಕ್ಕಂತ ಹಣ ಅಷ್ಟೂನು
ತಗೊಂಡ್ ಬಂದು ಮಾರ್ಕೆಟ್ ನಲ್ಲಿ ಹಾಕ್ಲಿಕ್ಕೆ ಹೋಗ್ಬಾರ್ದು. ಮತ್ತೆ ಫ್ರೆಂಡ್ಸ್ ಹತ್ರ ಸಾಲ ಮಾಡಿ ಅಥವಾ ಮತ್ತೊಬ್ಬರ ಹತ್ರ ದುಡ್ಡು ತಗೊಂಡು ನಾವು ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ಹೋದ್ರೆ ಖಂಡಿತ ಕೈ ಸುಟ್ಕೊಳ್ತೀರಾ ಅಂತ ಹೇಳ್ಬೋದು. ವೆರಿ ಬಿಗಿನಿಂಗ್ ಅಂದ್ರೆ ಬಿಗಿನಿಂಗ್ ಅಲ್ಲಿ ತುಂಬಾ ಕಡಿಮೆ ಮೊತ್ತದ ನೀವು ಹಣವನ್ನ ಇದರಲ್ಲಿ ಹೂಡಿಕೆ ಮಾಡೋದ್ರ ಮೂಲಕ ನೀವು ಇನ್ವೆಸ್ಟ್ಮೆಂಟ್ ಜರ್ನಿನ ಸ್ಟಾರ್ಟ್ ಮಾಡಬಹುದು. ಲೈಕ್ ಎಕ್ಸಾಂಪಲ್, ಈ ಚಿಕ್ಕ ETF ಗಳು ಸಿಗುತ್ತೆ ನಿಮ್ಗೆ, ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ ಅಂತ ಹೇಳಿ ಸಿಗುತ್ತೆ. ಅದರಲ್ಲಿ 250 ರೂಪಾಯಿ 300 ರೂಪಾಯಿ ಆ ತರ ಒಂದೊಂದು ಶೇರ್ಸ್ ಗಳನ್ನ ನೀವು ಬೈ ಮಾಡಬಹುದಾಗುತ್ತೆ. ಸೊ ಅದು ಸೇಫರ್ ಸೈಡು ಆಗುತ್ತೆ. ನೀವು ಬಿಗಿನಿಂಗ್ ಅಲ್ಲಿ ನಿಮ್ಗೆ ಏನು ಷೇರು ಮಾರುಕಟ್ಟೆ ಬಗ್ಗೆ ಸ್ವಲ್ಪನೂ ಐಡಿಯಾನೇ ಇಲ್ಲ ಅಂತ ಹೇಳೋದಾದ್ರೆ, ಸೊ ಈ ತರ ETF ಮೂಲಕ ನೀವು ಇನ್ವೆಸ್ಟ್ಮೆಂಟ್ ಜರ್ನಿನ ಸ್ಟಾರ್ಟ್ ಮಾಡಬಹುದು. ಇನ್ನು ತುಂಬಾ ಜನ ಹೇಳ್ತಾರೆ, ನಾವು IPO ದಲ್ಲಿ ಕಾಲ್ಸ್ ಬಂದಿರುತ್ತೆ, ಬಟ್ ನಾವು ಅದನ್ನ ಅಪ್ಲೈ ಮಾಡಿದಾಗ ನಮ್ಗೆ ಅಲಾಟ್ ಆಗಲ್ಲ. ಏನಕ್ಕೆ ಅದ್ ರೀಸನ್? ಎಲ್ಲಾದ್ರೂ ಬ್ಲಾಕ್ ಮಾಡ್ತಾರ ಹೇಗೆ ಅಂತ ಕ್ವಶನ್ಸ್ ಇದೆ. ಅದು ಯಾವ ರೀತಿಯಾಗಿ ಅಲಾಟ್ ಮಾಡ್ತಾರೆ, ಹೇಗೆ ನಾವು ಅಪ್ಲೈ ಮಾಡ್ಬೇಕಾಗುತ್ತೆ? IPO ಅಂತ ಹೇಳಿದ್ರೆ ಅದು ಪ್ರೈಮರಿ ಮಾರ್ಕೆಟ್ ಅಂತ ನಾವು ಹೇಳ್ತೀವಿ. ಈಗೆಲ್ಲ ನೀವು ಇನ್ಫೋಸಿಸ್ ಮತ್ತೆ ಕೆಲವೊಂದು TCS ಕೆಲವೊಂದು IT ಕಂಪನಿಗಳೆಲ್ಲ ಶೇರ್ಸ್ ನೀವು ಬೈ ಮಾಡ್ಬೇಕಂತ ಹೇಳಿದ್ರೆ ಆಲ್ರೆಡಿ ನಿಮ್ಗೆ ಅದು ಲಿಸ್ಟೆಡ್ ಆಗಿರ್ತದೆ. ಕೆಲವೊಂದು ಕಂಪನಿಗಳು ಇನ್ನು ಲಿಸ್ಟೆಡ್ ಆಗಿರೋದಿಲ್ಲ. ಅವರು ಫಸ್ಟ್ IPO ಅಂದ್ರೆ ಇನಿಷಿಯಲ್ ಪಬ್ಲಿಕ್ ಆಫರಿಂಗ್ ಅಂತ ಹೇಳಿ ಪ್ರೈಮರಿ ಮಾರ್ಕೆಟ್ ಅಲ್ಲಿ ಅವರು ಒಂದು ಅಪ್ಲಿಕೇಶನ್ ಅನ್ನ ಹಾಕ್ತಾರೆ. ಯಾರಾದ್ರೂ ಇಂಟ್ರೆಸ್ಟೆಡ್ ಇದ್ರೆ ಅದನ್ನ ಲಾಟ್ ವೈಸ್ ತಗೊಳ್ಬಹುದು. ಒಂದು ಲಾಟ್ ರಿಟೇಲ್ ಇನ್ವೆಸ್ಟರ್ಸ್ ಗಳದ್ದು ಒಂದು ಸಿಂಗಲ್ ಲಾಟ್ ಪ್ರೈಸ್ ಬಂದ್ಬಿಟ್ಟು 15,000 ಒಂದು ಲಾಟ್ಸ್ 2 ಲಾಟ್ಸ್ ತಗೊಳ್ಬಹುದು. ಮತ್ತೆ ಸೇಮ್ ಪಾನ್ ನಂಬರ್ ಅಲ್ಲಿ ಈಗ ಒಂದು ಕ್ಯಾಂಡಿಡೇಟ್ ನಂಬರ್ ಆಫ್ ಡಿಮ್ಯಾಟ್ ಅಕೌಂಟ್ ಗಳನ್ನ ಹೊಂದಿರ್ತಾನೆ. ಎಲ್ಲಾ ಡಿಮ್ಯಾಟ್ ಅಕೌಂಟ್ ಗಳಲ್ಲೂ ಒಂದೊಂದು ಲಾಟ್ ಅನ್ನು ಪರ್ಚೇಸ್ ಮಾಡ್ತಾ ಹೋದ್ರೆ ಪಾನ್ ನಂಬರ್ ಒಂದೇ ಆಗಿರೋದ್ರಿಂದ ಅದು ರಿಜೆಕ್ಟ್ ಆಗ್ತದೆ. ಆತರ ಮಾಡಿದ್ರೆ ನೀವು ಅಪ್ಲಿಕೇಶನ್ ನಿಮ್ಗೆ ಅಲಾಟ್ಮೆಂಟ್ಸ್ ಸಿಗದೇ ಇಲ್ಲ, ಕಂಪ್ಲೀಟ್ಲಿ ರಿಜೆಕ್ಟ್ ಆಗ್ತದೆ. ನಿಮ್ಗೆ ಅಲಾಟ್ಮೆಂಟ್ ಆಗ್ಬೇಕು ಅಂತ ಹೇಳಿ ಏನೋ ಇದ್ರೆ ನಿಮ್ದೊಂದು ಲಾಟು, ನಿಮ್ಮ ಬ್ರದರ್ದು ಒಂದು ಲಾಟು, ನಿಮ್ಮ ತಾಯಿ ಅಥವಾ ತಂದೆ ಅಕೌಂಟ್ ಇಂದ ಒಂದು ಲಾಟು, ಆ ತರ ಮಾಡಿದ್ರೆ ಚಾನ್ಸಸ್ ಆಫ್ ಗೆಟಿಂಗ್ IPO ಅಲಾಟ್ಮೆಂಟ್ ಇಸ್ ಮೋರ್ ಅಂತಾನೆ ಹೇಳ್ಬೋದು. ಇನ್ನು ಇವಾಗ ಸ್ಟಾಕ್ಸ್ ಅಲ್ಲೂ ಇನ್ವೆಸ್ಟ್ ಮಾಡೋದು ಅಥವಾ ಮ್ಯೂಚುವಲ್ ಫಂಡ್ ಅಲ್ಲೂ ಇನ್ವೆಸ್ಟ್ ಮಾಡೋದು ಅಂತ ಗೊಂದಲ ಇರುತ್ತೆ. ನೀವು ಪ್ರಿಫರ್ ಮಾಡೋದಾದ್ರೆ ಸ್ಟಾಕ್ಸ್ ಇಸ್ ಬೆಟರ್ ಅಥವಾ ಮ್ಯೂಚುವಲ್ ಫಂಡ್ ಇಸ್ ಬೆಟರ್? ಸೇಫರ್ ಸೈಡ್ ನೋಡೋದಾದ್ರೆ ನೀವು ಎಷ್ಟು ರಿಸ್ಕ್ ಟೇಕಿಂಗ್ ಕೆಪಾಸಿಟಿ ಜಾಸ್ತಿ ಇದೆಯಾ ನಿಮ್ಮಲ್ಲಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗ್ತದೆ. ಇಲ್ಲಪ್ಪ ನಾನೆಲ್ಲ ಕಲಿತೀನಿ, ಅದ್ರ ಬಗ್ಗೆ ತಿಳ್ಕೊಂಡು ನಾನು ಇನ್ವೆಸ್ಟ್ ಮಾಡ್ತೀನಿ ಅಂತ ಆದ್ರೆ ಸ್ಟಾಕ್ಸ್ ಅನ್ನ ಲಾರ್ಜ್ ಕ್ಯಾಪ್ ಒಳ್ಳೊಳ್ಳೆ ಸ್ಟಾಕ್ಸ್ ಗಳಿದೆ ಅದನ್ನ ಬೈ ಮಾಡಬಹುದು. ಇಲ್ಲ ಅಂದ್ರೆ ನನಗೆ ಅದು ಟೈಮ್ ಇಲ್ಲ, ನಂಗೆ ಫಂಡಮೆಂಟಲಿ ಅನಾಲಿಸಿಸ್ ಮಾಡ್ಲಿಕ್ಕೆ ಟೈಮ್ ಇಲ್ಲ, ಲೋಕಲ್ ನ್ಯೂಸ್ ನೋಡ್ಲಿಕ್ಕೆಲ್ಲ ನಂಗೆ ಟೈಮ್ ಇಲ್ಲ, ಅದಕ್ಕೆ ಅದ ಒಂದು ಫಂಡ್ ಮ್ಯಾನೇಜರ್ಸ್ ಇರ್ತಾರೆ. ಅದು ಮ್ಯೂಚುವಲ್ ಫಂಡ್ ಅಲ್ಲಿ ಫಂಡ್ ಮ್ಯಾನೇಜರ್ಸ್ ಇರ್ತಾರೆ. SIP ಮೆಥಡ್ ಅಲ್ಲಿ ನೀವು ಹೂಡಿಕೆಯನ್ನ ಮಾಡೋದ್ರಿಂದ ನಿಮಗೆ ಸೇಫರ್ ಸೈಡ್ ಅಲ್ಲಿ ನೀವು ಇರ್ತೀರಾ, ಒಳ್ಳೆ ರಿಟರ್ನ್ಸ್ ಅನ್ನ ತಗೊಳ್ಬಹುದು. ಇನ್ನು ಸ್ಟಾಕ್ಸ್ ಆಲ್ಮೋಸ್ಟ್ ವರ್ಕ್ ಆಗೋದೇ ಗ್ಲೋಬಲ್ ಫ್ಯಾಕ್ಟರ್ ಇಂದ. ಗ್ಲೋಬಲ್ ಅಲ್ಲಿ ಯಾವ ತರ ಅಪ್ಸ್ ಅಂಡ್ ಡೌನ್ಸ್ ಆಗುತ್ತೆ, ಅದು ಕೂಡ ಈ ಸ್ಟಾಕ್ಸ್ ಮೇಲೆ ಪರಿಣಾಮ ಬೀರ್ತಾ ಇರುತ್ತೆ. ಇದು ಹೇಗೆ ವರ್ಕ್ ಆಗುತ್ತೆ ಗ್ಲೋಬಲ್ ಫ್ಯಾಕ್ಟರ್ ಇದರಲ್ಲಿ? ಈಗ ಎಕ್ಸ್ಪೋರ್ಟ್ ಮತ್ತೆ ಇಂಪೋರ್ಟ್ ಓರಿಯೆಂಟೆಡ್ ಬಿಸ್ನೆಸ್ ಗಳನ್ನ ರನ್ ಮಾಡ್ತಕ್ಕಂಥ ಕಂಪನಿಗಳು ಏನಾಗಿದೆ ಅಂದ್ರೆ ಡಾಲರ್ ಮತ್ತೆ ರೂಪಿ ಆಲ್ರೆಡಿ ಈಗ ತುಂಬಾನೇ ಡಿಪ್ರಿಸಿಯೇಷನ್ ಆಗ್ತಾ ಇದೆ ಬಿಕಾಸ್ ಆಫ್ ವಾರ್ ಇಂದ. ಮತ್ತೆ ಕ್ರೂಡ್ ಆಯಿಲ್ ಪ್ರೈಸ್ ತುಂಬಾನೇ ಹೈಕ್ ಆಗಿರೋದ್ರಿಂದ ಮತ್ತೆ ಯುದ್ಧ ಸನ್ನಿವೇಶಗಳು ಆಗಿರೋದ್ರಿಂದ ತುಂಬಾನೇ ನೆಲಕಚ್ಚಿ ಹೋಗಿದೆ ರೂಪಿ ವ್ಯಾಲ್ಯೂ. ಸೊ ಈ ಎಲ್ಲ ಗ್ಲೋಬಲ್ ಫ್ಯಾಕ್ಟರ್ ಗಳಿಂದಾಗಿ ಷೇರು ಮಾರುಕಟ್ಟೆಯಲ್ಲಿ ಅಂತ ಒಂದು ರಿಟರ್ನ್ಸ್ ಅನ್ನ ನೀವು ಕಾಣ್ಲಿಕ್ಕಿಲ್ಲ. ಕಳೆದ ಒಂದು 3-4 ತಿಂಗಳಿಂದ ಈ ವಾರ್, ಇಸ್ರೇಲ್, ಇರಾನ್, ಅಮೆರಿಕ ಈ ತರ ವಾರ್ ಯುದ್ಧಗಳು ಆಗಿರೋದ್ರಿಂದ ತುಂಬಾನೇ ಡೌನ್ಫಾಲ್ ಆಗಿದೆ ಮಾರ್ಕೆಟ್ ನಲ್ಲಿ. ಈಗ ಎಷ್ಟೊಂದು ಸ್ಟಾಕ್ ವ್ಯಾಲ್ಯೂ ಕೂಡ ಡೌನ್ ಆಗಿದೆ. ನೀವು ಕೂಡ ಹಲವಾರು ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡಿದ್ದೀರಾ. ಇದು ತುಂಬಾ ಪರ್ಸನಲ್. ನಿಮ್ಮ ಒಂದು ಪೋರ್ಟ್ಫೋಲಿಯೋ ಯಾವ ರೀತಿಯಾಗಿದೆ ಈ ಸಿಚುವೇಶನ್ ಅಲ್ಲಿ, ಯುದ್ಧದ ಸಿಚುವೇಶನ್ ಅಲ್ಲಿ? ಓಕೆ, ಜಾನ್ ಮಿಡ್ ಅಲ್ಲಿ ನನ್ನ ಪೋರ್ಟ್ಫೋಲಿಯೋ ಅರೌಂಡ್ 120% 150% ವರೆಗೂ ರಿಟರ್ನ್ಸ್ ತೋರಿಸ್ತಾ ಇತ್ತು. ಈಗ ಒಂದು 2-3 ಮಂತ್ಸ್ ಇಂದ ತುಂಬಾನೇ ಡೌನ್ ಫಾಲ್ ಆಗಿ ಈಗ ಅರೌಂಡ್ 60-65% ಪ್ರಾಫಿಟ್ ನಲ್ಲಿ ನಾನು ಇದ್ದೇನೆ. ಈಗ ಹೊಸದಾಗಿ ತಮ್ಮ ಇನ್ವೆಸ್ಟ್ಮೆಂಟ್ ಜರ್ನಿ ಯಾರು ಸ್ಟಾರ್ಟ್ ಮಾಡಿರ್ತಾರೋ, ಒಂದು 2 ವರ್ಷದಿಂದ ಯಾರು ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೋ ಅವ್ರಿಗೆ ರಿಟರ್ನ್ ಸಿಗೋದಿರ್ಲಿ. ಈಗ ಅವ್ರದ್ದು ಪೋರ್ಟ್ಫೋಲಿಯೋ ನೋಡಿದ್ರೆ ಒಂದು 30-35% ನೆಗೆಟಿವೇ ಆಗಿರ್ತದೆ ಬಿಕಾಸ್ ಆಫ್ ಈ ಯುದ್ಧ ಸನ್ನಿವೇಶಗಳು ಈ ತರ ಆಗಿರೋದ್ರಿಂದ. ಸೊ ಅವ್ರದ್ದು ಎಂತ ಒಳ್ಳೆಯ ಸ್ಟಾಕ್ಸ್ ಗಳಾಗಿದ್ರು ಕೂಡ ಒಂದು 20%-25% ಕ್ರಾಶ್ ಆಗಿ ಹೋಗಿದೆ. ಈಗ ಡೌನ್ ಫಾಲ್ ಆಗಿರೋ ಟೈಮಲ್ಲಿ ಜನರಿಗೆ ಭಯ ಇರುತ್ತೆ, ಮತ್ತಷ್ಟು ನನ್ನ ಹಾಕಿರೋ ಅಮೌಂಟ್ ಕಂಪ್ಲೀಟ್ಲಿ
ಹೋಗ್ಬಿಡುತ್ತ ಅನ್ನೋ ಭಯ ಇರುತ್ತೆ. ಈ ಟೈಮಲ್ಲಿ ಅದನ್ನ ವಾಪಸ್ ತಗೊಳ್ಳೋದ ಸ್ಟಾಕ್ಸ್ ಅನ್ನ, ಅಥವಾ ಸ್ವಲ್ಪ ಕಾದು ನೋಡಬೇಕಾ, ಹೇಗೆ? ಈಗ ಆಲ್ರೆಡಿ ಅವರು ಇನ್ವೆಸ್ಟ್ಮೆಂಟ್ ಮಾಡಿರ್ತಕ್ಕಂಥ ಕಂಪನಿಯ ಫಂಡಮೆಂಟಲಿ ಸ್ಟ್ರಾಂಗ್ ಇದ್ರೆ, ಲಾರ್ಜ್ ಕ್ಯಾಪ್ ಕಂಪನಿಗಳಾಗಿದ್ರೆ, ಯಾವುದು ಅವ್ರದ್ದು ಡೆಟ್ ಅಂದ್ರೆ ಅವ್ರದ್ದು ಕಂಪನಿಯ ಸಾಲಗಳು ಜಾಸ್ತಿ ಇಲ್ದೇನೆ ಪ್ರೊಮೋಟರ್ಸ್ ಹೋಲ್ಡಿಂಗ್ ಜಾಸ್ತಿ ಇದ್ರೆ, ಸೊ ಕಣ್ಮುಚ್ಕೊಂಡು ಇನ್ನೊಂದೆರಡು ಶೇರ್ಸ್ ಅನ್ನ, ಕಂಪನಿಯ ಶೇರ್ಸ್ ಗಳನ್ನ ಬೈ ಮಾಡಿ ಸ್ವಲ್ಪ ಪೇಶನ್ಸ್ ಆಗಿ ಇರ್ಬೇಕು. ಒಂದೇ ಸತಿ ಪ್ಯಾನಿಕ್ ಅಲ್ಲಿ ಎಲ್ಲರೂ ಸೆಲ್ ಮಾಡ್ತಾ ಇದಾರೆ ಅಂತ ಹೇಳ್ಬಿಟ್ಟು ತಾವು ಸೆಲ್ ಮಾಡಿದ್ರೆ ನೀವು ಸ್ಟಾಕ್ ಮಾರ್ಕೆಟ್ ಇಂದ ಏನು ಅರ್ನಿಂಗ್ ಮಾಡ್ಲಿಕ್ಕೆ ಆಗಲ್ಲ. ನೀವು ಏನಂತ ಹೇಳ್ತೀರಾ, ಯಾರಿಗಾದ್ರು ಕೇಳಿದ್ರೆ ಇಲ್ಲಪ್ಪ ನಂದು ಸಿಕ್ಕಾಪಟ್ಟೆ ಲಾಸ್ ಆಯ್ತು, ಶೇರ್ ಮಾರುಕಟ್ಟೆಯ ಸಹವಾಸ ಬೇಡ ಅಂತ ಹೇಳಿ ಎಲ್ಲರಿಗೂ ನೀವು ಅವರಿಗೆ ಹೇಳಲಿಕ್ಕೆ ಹೋಗ್ತೀರಾ. ಅದನ್ನ ಮಾಡ್ಲಿಕ್ಕೆ ಹೋಗ್ಬೇಡಿ. ಇವಾಗ ಅಟ್ ಪ್ರೆಸೆಂಟ್ ಸುಮಾರು ರೇಟ್ ಕಡಿಮೆ ಆಗಿದೆ. ಈಗ ಗೋಲ್ಡ್ ರೇಟ್ ಆಗಿರ್ಬೋದು, ಸಿಲ್ವರ್ ರೇಟ್ ಆಗಿರ್ಬೋದು, ಹಾಗೆ ಹಲವಾರು ಸ್ಟಾಕ್ಸ್ ರೇಟ್ ಕೂಡ ಕಡಿಮೆ ಆಗಿದೆ. ಈ ಟೈಮ್ ಅಲ್ಲಿ ಬೆಸ್ಟ್ ಪಿಕ್ ಯಾವ್ದು, ಯಾವ ಕಂಪನಿ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ನಿಮ್ ಕ್ಲಿಕ್ ಆಗುತ್ತೆ ಅಂತ? ಆಕ್ಚುಲಿ ಪರ್ಟಿಕ್ಯುಲರ್ ಶೇರ್ಸ್ ಮೇಲೆ ನಾನು ಹೇಳಲಿಕ್ಕೆ ಹೋಗಲ್ಲ. ಯಾಕಂತ ಹೇಳಿದ್ರೆ ಅವರಾಗಿ ಅದನ್ನ ತಿಳ್ಕೊಂಡು ಮಾಡ್ಲಿ ಅಂತ ಹೇಳಿ ನನ್ನ ಉದ್ದೇಶ. ಈಗ IT ಎಸ್ಪೆಷಲಿ IT ಇಂಡೆಕ್ಸ್ ತುಂಬಾನೇ ಕ್ರಾಶ್ ಆಗಿ ತುಂಬಾನೇ ಒಂದು ಡೌನ್ ಟ್ರೆಂಡಿಂಗ್ ಅಲ್ಲಿ ಇದೆ. ನಾರ್ಮಲ್ ಬೇರೆ ಎಲ್ಲ ಇಂಡೆಕ್ಸ್ ಗಿಂತಲೂ ನಿಫ್ಟಿ IT ಇಂಡೆಕ್ಸ್ ಏನಿದೆ ತುಂಬಾನೇ ನೆಲಕಚ್ಚಿ ಹೋಗಿದೆ ಅಂತಾನೆ ಹೇಳ್ಬೋದು. ಅದರಲ್ಲಿ ಕೆಲವೊಂದು ಲಾರ್ಜ್ ಕ್ಯಾಪ್ ಕಂಪನಿಗಳು ಆಗಿರ್ಬೋದು, ಅದನ್ನ ನೀವು ಪ್ರಿಫರ್ ಮಾಡಿ ಬೈ ಮಾಡಿದ್ರೆ, ಈಗ ಈ ಯುದ್ಧದ ಕಾರ್ಮೋಡ ಏನಿದೆಯಲ್ಲ ಅದಿನ್ನೂ ತಿಳಿ ಆಗಿಲ್ಲ, ಇನ್ನು ಕ್ಲಾರಿಟಿ ಸಿಕ್ಕಿಲ್ಲ ಎಲ್ಲಿವರೆಗೂ ಇದು ಕಂಟಿನ್ಯೂ ಆಗುತ್ತೆ ಅಂತ ಹೇಳಿ. ಒಂದು ಸರ್ಟನ್ ಪೀರಿಯಡ್ ಆಫ್ ಟೈಮ್ ನಲ್ಲಿ ಎಲ್ಲದು ಕನ್ಕ್ಲೂಷನ್ ಬಂದ್ರೆ ನೀವು ಅವಾಗ IT ಕ್ಷೇತ್ರದಲ್ಲಿ ನೀವು ಹೂಡಿಕೆಯನ್ನ ಮಾಡಬಹುದು ಅಂತ ನಾನು ಹೇಳಿ. ಇವಾಗ ಹಾಗಾದ್ರೆ ಬಿಗಿನರ್ಸ್ ಮಾರ್ಕೆಟ್ ಎಂಟ್ರಿ ಆಗೋದು ಸೇಫಾ, ಅಥವಾ ಇವಾಗ ರಿಸ್ಕ್ ತಗೊಳ್ಳೋದು ಬೇಡವಾ? ಅಂದ್ರೆ ಬಿಗಿನರ್ ನಮ್ಗೆ ಆಸಕ್ತಿ ಇದೆ, ಬಟ್ ಸ್ಟಿಲ್ ಇವಾಗ ಇನ್ವೆಸ್ಟ್ ಮಾಡೋದಕ್ಕೆ ಸೂಕ್ತ ಸಮಯ? ನಾನು ಏನ್ ಹೇಳ್ತೀನಿ ಅಂತ ಹೇಳಿದ್ರೆ, ಈಗ ನಿಮ್ಮ ಹತ್ರ ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರ 1 lakh rupees ಇದೆ, ಮಾರ್ಕೆಟ್ ನಲ್ಲಿ ನೀವು ಇನ್ವೆಸ್ಟ್ ಮಾಡ್ಲಿಕ್ಕೆ ರೆಡಿ ಇದ್ದೀರಾ. ಬಟ್ ಈಗಿರೋ ಕರೆಂಟ್ ಸಿಚುವೇಶನ್ ಅಲ್ಲಿ ನೀವು ಫುಲ್ ಅಮೌಂಟ್ ಅನ್ನ ಹಾಕ್ಲಿಕ್ಕೆ ಹೋಗ್ಬೇಡಿ. ಸ್ವಲ್ಪ ಸ್ವಲ್ಪ ಅಮೌಂಟ್ ಅನ್ನ ನೀವು ಹಾಕೋದ್ರ ಮೂಲಕ ಮಾರ್ಕೆಟಿಗೆ ಎಂಟ್ರಿ ಆಗಿ. ದರ್ ಇಸ್ ನೋ ಇದರಲ್ಲಿ ಯಾರೇ ಪಂಡಿತರು ಅಂತ ಯಾರು ಇಲ್ಲ, ಯಾರಿಗೂ ಗೊತ್ತಿಲ್ಲ ಇಲ್ಲಿಂದ ರಿಕವರಿ ಆಗುತ್ತೆ, ಇದು ಬಾಟಮ್ ಅಂತ ಹೇಳಿ ಯಾರು ಪ್ರಿಡಿಕ್ಟ್ ಮಾಡ್ಲಿಕ್ಕೆ ಆಗಲ್ಲ. ಸೊ ದಟ್ ಹಂತವಾಗಿ ಅಕ್ಯುಮುಲೇಟ್ ಮಾಡ್ತಾ ಹೋಗಿ. ಒಂದೇ ಸತಿ ದುಡ್ಡನ್ನ ಲಂಸಮ್ ಅಲ್ಲಿ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡ್ಲಿಕ್ಕೆ ಹೋಗ್ಬೇಡಿ. SIP ಮಾಡ್ತಾ ಇದ್ರೆ ಯಾವುದೇ ಕಾರಣಕ್ಕೂ ನಿಲ್ಲಿಸಬೇಡಿ, ಕಂಟಿನ್ಯೂ ಮಾಡ್ತಾ ಹೋಗಿ. ನಿಮ್ಗೆ ಒಳ್ಳೆ ಫಲಿತಾಂಶ ಸಿಕ್ಕೇ ಸಿಗುತ್ತೆ. ಸ್ವಲ್ಪ ಈ ಒಂದು ಯುದ್ಧ ಸನ್ನಿವೇಶ ಆಗಿರೋದ್ರಿಂದ ಈ ತರ ಸಮಸ್ಯೆ ಆಗಿದೆ. ಸ್ವಲ್ಪ ನೀವು SIP ನ ಕಂಟಿನ್ಯೂ ಮಾಡ್ತಾ ಹೋಗಿ, ಯಾವುದೇ ಕಾರಣಕ್ಕೂ ಸ್ಟಾಪ್ ಮಾಡಬೇಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇನ್ನು ಇವಾಗ ಎಷ್ಟೋ ಜನ ಎಮೋಷನಲಿ ಡಿಸಿಷನ್ ತಗೊಳ್ತಾರೆ. ಅಂದ್ರೆ ಇವಾಗ ನಾನೊಂದು ಸಜೆಷನ್ ಕೊಡ್ತೀನಿ, ಅಥವಾ ಯಾವ್ದೋ ಒಂದು ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ಸ್ ಬಂದಿರುತ್ತೆ, ಅದನ್ನ ನೋಡಿರ್ತೀನಿ, ಈಗ ಕೊಲ್ಯಾಪ್ಸ್ ಆಗ್ತಾ ಇದೆ, ನಾನು ಇನ್ವೆಸ್ಟ್ಮೆಂಟ್ ಅನ್ನು ವಾಪಸ್ ತಗೊಂಡ್ಬಿಡ್ತೀನಿ, ಸ್ಟಾಕ್ಸ್ ಅನ್ನು ರಿಟರ್ನ್ ಮಾಡ್ತೀನಿ, ಈ ತರ ಒಂದು ಡಿಸಿಷನ್ ತಗೊಂತಾರೆ. ಇದು ಯಾವ ರೀತಿ ಇಂಪ್ಯಾಕ್ಟ್ ಆಗುತ್ತೆ? ಸೊ ಆತರ ಎಮೋಷನಲಿ ಡಿಸಿಷನ್ ತಗೊಳಕ್ ಹೋಗ್ಬೇಡಿ. ನಿಮ್ಮ ಅಮೌಂಟು, ನೀವು ಹಾರ್ಡ್ ಅರ್ನ್ ಮನಿ, ನಿಮ್ಮ ಅಮೌಂಟ್ ನಿಮ್ಮ ಡಿಸಿಷನ್ ಆಗಿರ್ಬೇಕೆ ಹೊರತು ಬೇರೆಯೊಬ್ರು ನಿಮ್ಗೆ ಬೇರೆಯೊಬ್ರು ಮೂಲಕ ಅವ್ರು ಹೇಳಿದ್ರು ಇವ್ರು ಹೇಳಿದ್ರು, ಟೆಲಿಗ್ರಾಮ್ ಚಾನಲ್ ಅಲ್ಲಿ ಬಂತು, ಯೂಟ್ಯೂಬ್ ಅಲ್ಲಿ ನೋಡಿದೆ, ಇನ್ಸ್ಟಾದಲ್ಲಿ ನೋಡಿದೆ, ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅಂತ ಹೇಳಿ ಬ್ಲೈಂಡ್ ಆಗಿ ಸುಮ್ನೆ ಇನ್ವೆಸ್ಟ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಸೋ ದಟ್ ನೀವು ರಿಸ್ಕ್ ಅಲ್ಲಿ ಇರ್ತೀರಾ ಅಂತ ಹೇಳಿ ನಾನು ಹೇಳ್ತೀನಿ. ಇವಾಗ ಒಬ್ಬ ಬಿಗಿನರ್ಸ್, ಅವನಿಗೆ ಐಡಿಯಾಸ್ ಇಲ್ಲ, ಬಟ್ ಇನ್ವೆಸ್ಟ್ ಮಾಡ್ಬೇಕು ಅನ್ನುವಂತ ಹುಮ್ಮಸ್ ಇರುತ್ತೆ. ಅಂತವರಿಗೆ ಯಾವ್ದು ಸೂಕ್ತ, ಯಾವ ಮೂಲಕವಾಗಿ ಇನ್ವೆಸ್ಟ್ ಮಾಡಿದ್ರೆ ಆ ಒಂದು ಸೇಫರ್ ಸೈಡ್ ಅಲ್ಲಿ ಇರ್ತಾನೆ? ಸೊ ETF ಬೆಸ್ಟ್ ಇದೆ. ETF ನಿಫ್ಟಿ 50 ETF ಅಂತೂ ನಿಮ್ಗೆ ತುಂಬಾನೇ ಕಡಿಮೆ ರೇಟ್ ಅಲ್ಲಿ ಸಿಗುತ್ತೆ. 250, 255 ಆ ರೇಂಜ್ ಅಲ್ಲಿ ಇದೆ. ನಿಪ್ಪೋನ್ ಇಂಡಿಯಾ ETF ಇದೆ, ICICI ಪೊಟೆನ್ಶಿಯಲ್ ETF ಅಂತ ಇದೆ, ಅದನ್ನ ನೀವು ಬೈ ಮಾಡಬಹುದು. ಒಂದೇ ಸತಿ ಜಾಸ್ತಿ ಶೇರ್ಸ್ ಅನ್ನ ಬೈ ಮಾಡ್ಲಿಕ್ಕೆ ಹೋಗ್ಬೇಡಿ. ಹಂತವಾಗಿ ಸ್ಮಾಲ್ ಕ್ವಾಂಟಿಟಿನ ETF ಗಳನ್ನ ಬೈ ಮಾಡೋದ್ರ ಮೂಲಕ ನಿಮಗೆ ಒಳ್ಳೆಯ ರಿಟರ್ನ್ಸ್ ಅನ್ನ ನೀವು ಎಕ್ಸ್ಪೆಕ್ಟ್ ಮಾಡಬಹುದು ಬಿಗಿನರ್ಸ್ ಗೆ. ನೀವು ಇವಾಗ ಮಾರ್ಕೆಟ್ ಅನ್ನ ಒಂದು ಅಬ್ಸರ್ವ್ ಮಾಡೋದಕ್ಕೆ ಯಾವ ರೀತಿಯಾಗಿ ಡೈಲಿ ಟ್ರ್ಯಾಕಿಂಗ್ ಮಾಡ್ತಾ ಇರ್ತೀರಾ? ಓಕೆ, ನನ್ನ ಹೋಲ್ಡಿಂಗ್ಸ್ ಅಲ್ಲಿ 100% ಅಲ್ಲಿ ಒಂದು 20% ಮಾರ್ಕೆಟ್ ನ ನ್ಯೂಸ್ ಗಳಿಗೆ ಅಥವಾ ಗ್ಲೋಬಲ್ ನ್ಯೂಸ್ ಗಳಿಗೆ ರಿಯಾಕ್ಟ್ ಮಾಡ್ತಕ್ಕಂತ, ತುಂಬಾ ವಾಲಟೈಲ್ ರಿಯಾಕ್ಟ್ ಮಾಡ್ತಕ್ಕಂತ ಕೆಲವೊಂದು ಸ್ಟಾಕ್ಸ್ ಇದಾವೆ. ಸೊ ಅದನ್ನ ನಾನು ರೆಗ್ಯುಲರ್ ನೋಡ್ತಾ ಇರ್ತೀನಿ. ಇನ್ ಕೆಲವೊಂದು ಉಳಿದದೆಲ್ಲ
ಲಾಂಗ್ ಟರ್ಮಿಗೆ ಅಂತ ಹೇಳಿ ಇನ್ವೆಸ್ಟ್ ಮಾಡಿರೋದ್ರಿಂದ ಅದನ್ನ ರೆಗ್ಯುಲರ್ ನಾವು ಟ್ರ್ಯಾಕ್ ಮಾಡ್ಬೇಕಂತಿಲ್ಲ. ಕ್ವಾರ್ಟರ್ಲಿ ರಿಸಲ್ಟ್ಸ್ ನೋಡ್ತೀನಿ, ಪ್ರಮೋಟರ್ಸ್ ಹೋಲ್ಡಿಂಗ್ ನೋಡ್ತೀನಿ, ಮತ್ತೆ ಆರ್ಡರ್ ಬುಕ್ ಗಳನ್ನ ನೋಡ್ತೀನಿ, ಚೆನ್ನಾಗಿದೆಯಾ ಅಂತ ಹೇಳಿ ಅನ್ಸಿದ್ರೆ ಅದನ್ನ ಲಾಂಗ್ ಟರ್ಮಿಗೆ ಅಂತ ಹೇಳಿ ಸುಮಾರು ಒಂದು 80% ಆಫ್ ದ ಸ್ಟಾಕ್ಸ್ ನ ಲಾಂಗ್ ಟರ್ಮಿಗೆ ಬಿಟ್ಬಿಟ್ಟಿದ್ದೀನಿ. ಏನು ಮಾರ್ಕೆಟ್ ಕ್ರಾಶ್ ಆಯ್ತಂತ ಸಂದರ್ಭದಲ್ಲಿ ನೀವು ಯಾವ ರೀತಿಯಾಗಿ ಸ್ಟ್ರಾಟಜೀಸ್ ಅನ್ನ ಯೂಸ್ ಮಾಡ್ತೀರಾ? ಒಂದು ಗುಡ್ ಕ್ವಶನ್ ಅಂತಾನೆ ಹೇಳ್ಬೋದು. ಆಕ್ಚುಲಿ ಏನಾಗ್ತದೆ ಅಂತ ಹೇಳಿದ್ರೆ, ಎಲ್ಲರೂ ಪ್ಯಾನಿಕ್ ಅಲ್ಲಿ ಇದ್ದಾಗ ನೀವು ಬೈ ಮಾಡಿ, ಎಲ್ಲರೂ ಗ್ರೀಡಿ ಆಗಿದ್ದಾಗ ನೀವು ಆವಾಗ ಸೆಲ್ ಮಾಡಿ. ಇದೊಂದು ಸ್ಟ್ರಾಟಜಿ. ಯಾವಾಗ ಎಲ್ಲರೂ ತುಂಬಾ ಗ್ರೀಡಿ ಆಗಿ ಓವರ್ ಬಾಟ್ ಮಾಡ್ತಾ ಇರ್ತಾರೋ ಅವಾಗ ನೀವು ಅದನ್ನ ನಿಮ್ಮ ಸ್ಕ್ವೇರ್ ಅಪ್ ಮಾಡ್ಕೊಳ್ಳಿ, ನಿಮ್ಮ ಹೋಲ್ಡಿಂಗ್ಸ್ ಏನಿದೆ ಅಷ್ಟನ್ನು ಸೆಲ್ ಮಾಡ್ಕೊಳ್ಳಿ. ಯಾವಾಗ ತುಂಬಾ ಪ್ಯಾನಿಕ್ ಸಿಚುವೇಶನ್ ಇರುತ್ತೆ, ಎಲ್ಲಾ ಕಡೆ ಒಂದು ಆತಂಕ, ಏನಾಗುತ್ತೋ ಏನೋ ಮುಂದೆ, ಆ ತರ ಸಿಚುವೇಶನ್ ಇದ್ರೆ ನೀವು ಅವಾಗ ಬೈ ಮಾಡುವಂತಹ ಒಂದು ಸ್ಟ್ರಾಟಜಿನ ಬೆಳೆಸ್ಕೊಳ್ಳಿ. ಆ ಟೈಮಲ್ಲಿ ನಿಮ್ಗೆ ತುಂಬಾ ಕಡಿಮೆ ರೇಟ್ ಅಲ್ಲಿ ಸಿಗ್ತಾ ಇರ್ತದೆ. ಒಂದೇ ಸತಿ ಹೂಡಿಕೆ ಮಾಡಕ್ ಹೋಗ್ಬೇಡಿ, ಸ್ಟೆಪ್ ಬೈ ಸ್ಟೆಪ್ ಹೂಡಿಕೆಯನ್ನ ಮಾಡಿ ಅಂತ ನಾನು ಸ್ಟ್ರಾಟಜಿ ಹೇಳ್ತೀನಿ. ಇವಾಗ ನೀವು ಬಿಗಿನರ್ಸ್ ಗೆ ಕ್ಲಾಸ್ ತಗೋಬೇಕು ಅನ್ನುವಂತಹ ಪ್ಲಾನ್ಸ್ ಅನ್ನ ಇಟ್ಕೊಂಡಿದ್ದೀರಾ. ಯಾವ ರೀತಿಯಾಗಿ ಪ್ಲಾನ್ಸ್ ಇದೆ, ಯಾವ ರೀತಿಯಾಗಿ ನೀವು ಗೈಡ್ ಮಾಡೋದಕ್ಕೆ ಇಷ್ಟಪಡ್ತೀರಾ? ನಾನು ಸ್ಟಾರ್ಟ್ ಮಾಡ್ತಕ್ಕಂಥದ್ದು ಫುಲ್ ಬೇಸಿಕ್ ಇಂತಾನೆ ಸ್ಟಾರ್ಟ್ ಮಾಡ್ತೀನಿ. ಈಗ ಒಂದೇ ಸತಿ ನಾನೀಗ ಕ್ಲಾಸಸ್ ಸ್ಟಾರ್ಟ್ ಮಾಡ್ತೀನಿ ಅಂದ ಮಾತ್ರಕ್ಕೆ ಸಡನ್ ಆಗಿ ಇಂಟ್ರಾಡೇ ಅಂತ ಹೇಳಿ ನಾನು ಸ್ಟಾರ್ಟ್ ಮಾಡ್ಲಿಕ್ಕೆ ಹೋಗಲ್ಲ. ಫಸ್ಟ್ ಫೌಂಡೇಶನ್ ಸರಿ ಇದ್ರೇನೆ ಅಲ್ವಾ ನೆಕ್ಸ್ಟ್ ಪಿಲ್ಲರ್ಗಳು ಮತ್ತೆ ಬಿಲ್ಡಿಂಗ್ ಬಹಳ ಎತ್ತರಕ್ಕೆ ಹೋಗ್ಲಿಕ್ಕೆ ಸಾಧ್ಯ. ಹಾಗಾಗಿ ನಾನು ಬೇಸಿಕ್ ಇಂದನೇ ಸ್ಟಾರ್ಟ್ ಮಾಡ್ತೀನಿ. ಇಂಡಿಯಾದಲ್ಲಿ ಫೈನಾನ್ಷಿಯಲ್ ಲಿಟ್ರಸಿ ತುಂಬಾ ಕಡಿಮೆ ಇರೋದ್ರಿಂದ ಈ ನ್ಯೂ ಇನ್ವೆಸ್ಟರ್ಸ್ ಗಳು ಸುಮ್ಮನೆ ಬ್ಲೈಂಡ್ ಆಗಿ ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅನ್ನೋದಕ್ಕಿಂತಲೂ ಬೇಸಿಕ್ ನ ಕರೆಕ್ಟ್ ಆಗಿ ಅವರಿಗೆ ತಿಳಿಸಿ ಅರ್ಥ ಮಾಡಿಸಿ ಅದಾದ ನಂತರ ಇನ್ವೆಸ್ಟ್ಮೆಂಟ್ ಅನ್ನ ಜರ್ನಿನ ಸ್ಟಾರ್ಟ್ ಮಾಡ್ಲಿ ಅಂತ ಹೇಳಿ ನಾವು ಬೇಸಿಕ್ ಇಂದಾನೆ ಸ್ಟಾರ್ಟ್ ಮಾಡೋಣ ಅಂತ ಇದೀನಿ. ಏನು ಇವಾಗ ಜಸ್ಟ್ ಇಂಟ್ರಾಡೇ ಅಂತ ನೀವು ಮೆನ್ಷನ್ ಮಾಡಿದಕ್ಕೆ ಕ್ವಶನ್ಸ್, ಎಷ್ಟೋ ಜನ ಇಂಟ್ರಾಡೇದಲ್ಲಿ ನಾನು ಇನ್ವೆಸ್ಟ್ ಮಾಡ್ತೀನಿ, ಬೆಳಿಗ್ಗೆ ಇನ್ವೆಸ್ಟ್ ಮಾಡ್ತೀನಿ, ಸಂಜೆ ಅಷ್ಟಕ್ಕೆ ರಿಟರ್ನ್ಸ್ ತಗೋತೀನಿ ಅಂತ, ಅದು ಎಷ್ಟು ಎಫೆಕ್ಟ್ ಆಗುತ್ತೆ? ಅದು ತುಂಬಾನೇ ಎಫೆಕ್ಟ್ ಆಗ್ತದೆ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಟೈಮ್ ಹಾರಿಸನ್ ತುಂಬಾ ಕಡಿಮೆ ಟೈಮ್ ಅಲ್ಲಿ ನಾನು ರಾತ್ರೋರಾತ್ರಿ ನಾನು ಸಡನ್ ಆಗಿ ಶ್ರೀಮಂತರ ಆಗ್ತೀನಿ ಅಂತ ಹೇಳಿ ಹೊಡ್ತಾರಲ್ಲ, ಅವ್ರು ಯಾವತ್ತಿದ್ದೂನು ಆಗಲ್ಲ. ನೆಲ ಕಚ್ಚಿ ಹೋಗುತ್ತೆ ಅವ್ರದ್ದು ಇನ್ವೆಸ್ಟ್ಮೆಂಟ್. ಏನು ಒಂದು 5,000 10,000 ಬಂದ್ರೆ ಬರ್ಲಿ ಹೋದ್ರೆ ಹೋಗ್ಲಿ ಅಂತ ಹೇಳಿ ಮನಸ್ಥಿತಿ ಇಟ್ಕೊಂಡು ಯಾರೆಲ್ಲ ಸ್ಟಾರ್ಟ್ ಮಾಡ್ತಾರಲ್ಲ ಅವ್ರದ್ದು ಕ್ಯಾಪಿಟಲ್ ಕೂಡ ಲಾಸ್ ಮಾಡ್ಕೊಳ್ತಾರೆ. ಆತರ ಮಾಡ್ಲಿಕ್ಕೆ ಹೋಗ್ಬೇಡಿ. ಸೊ ದೆರ್ ಇಸ್ ನೋ ಶಾರ್ಟ್ ಕಟ್ ಟು ಗೆಟ್ ಸಕ್ಸಸ್ ಅಂತ ಹೇಳಿ ಹಂತವಾಗಿ ಬೆಳಿಬೇಕೇ ಹೊರತು ಒಂದೇ ಸತಿ ಸಡನ್ ಶ್ರೀಮಂತರಾಗ್ತೀನಿ ಅನ್ನೋ ಒಂದು ಭ್ರಮೆಯಲ್ಲಿ ನೀವು ಹೂಡಿಕೆ ಮಾಡ್ತೀರಾ ಅಥವಾ ಇಂಟ್ರಾಡೇ ಮಾಡ್ತೀರಾ ಅಂತ ಹೇಳಿದ್ರೆ ನಿಮ್ಮ ಹಾರ್ಡ್ ಅಂಡ್ ಮನಿ ಏನಿದೆ ಅದನ್ನು ಕೈ ಸುಟ್ಕೊಳ್ತೀರಾ ಅಂತ ಹೇಳ್ತೀನಿ. ಆತರ ಮಾಡಕ್ ಹೋಗ್ಬೇಡಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಈ ಒಂದು ಕಾರ್ಯಕ್ರಮದಲ್ಲಿ ನೀವು ಹಲವಾರು ಇನ್ಫಾರ್ಮೇಶನ್ ಅನ್ನು ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ನಿಮ್ಗೂ ಕೂಡ ಬಹಳ ನನಗೆ ಅವಕಾಶ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು ಅಂತ ಹೇಳಿ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ನೋಡಿದ್ರಲ್ಲ ಸ್ನೇಹಿತರೆ, ಈ ಒಂದು ವಿಡಿಯೋದ ಮುಖಾಂತರವಾಗಿ ನಿಮಗೆ ಟ್ರೇಡಿಂಗ್ ಬಗ್ಗೆ, ಸ್ಟಾಕ್ಸ್ ಇನ್ವೆಸ್ಟ್ಮೆಂಟ್ ಬಗ್ಗೆ, ಇದ್ರ ಬಗ್ಗೆ ನಾಲೆಡ್ಜ್ ಅನ್ನ ಕೊಟ್ಟಿದ್ವಿ. ಯಾವ ರೀತಿಯಾಗಿ ಕ್ರಾಶ್ ಆಗುತ್ತೆ, ಕ್ರಾಶ್ ಆದಂತಹ ಸಂದರ್ಭದಲ್ಲೂ ಕೂಡ ನಾವು ಯಾವ ರೀತಿ ಸ್ಟ್ರಾಟಜೀಸ್ ನ ಯೂಸ್ ಮಾಡಬಹುದು, ನಾವು ಈ ಒಂದು ಟ್ರೇಡಿಂಗ್ ಅಲ್ಲಿ ಸಸ್ಟೈನ್ ಆಗ್ಬಹುದು, ಇದೆಲ್ಲದ್ರ ಬಗ್ಗೆನೂ ಕೂಡ ಇನ್ಫಾರ್ಮೇಶನ್ ಅನ್ನ ಕೊಟ್ಟರು ಮಹೇಂದ್ರ ಶೆಟ್ಟಿ ಅವರು. ಅವರಿಗೂ ಕೂಡ ಒನ್ಸ್ ಅಗೇನ್ ಧನ್ಯವಾದನ ತಿಳಿಸ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ನಿಮಗೆ ಹಲವಾರು ಇನ್ಫಾರ್ಮೇಶನ್ ಸಿಕ್ಕಿದೆ ಅಂತ ಬಯಸ್ತೀನಿ. ಈ ವಿಡಿಯೋ ಇಷ್ಟ ಆದ್ರೆ ಈ ಒಂದು ಚಾನಲ್ ಅನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.